ಪಿಕ್ಕಿರೋ ಮುತ್ತನ್ ತಗೊಂಡು ಹಣ ಕೊಡಪ್ಪ. ಹಣ 20, 30, 50 ತಗೋ. 50 ರೂಪಾಯಿ. ಇಷ್ಟೇನಾ? ಈ 3ನೇ ದರ್ಜೆ ಮುತ್ತಿಗೆ ಇನ್ನೆಷ್ಟು ಕೊಡಕ್ಕಾಗತ್ತೆ? ನೀನು ಮೋಸ ಮಾಡ್ತಾ ಇದ್ಯಾ? ಹೌದು. 1000 ರೂಪಾಯಿ ಮುತ್ತಿಗೆ 55 ರೂಪಾಯಿನಾ? ಏನೋ ಧೂಮ, 1000 ಪ್ಲಸ್ 6 1006. ಇದೇ ತಿನ್ನಾರೇನು? ಆಫ್ಟರ್ ಆಲ್ ಗಟ್ಟಿಯಾಗಿರೋ ಸಮುದ್ರದ ನೊರೆ. ಏನೋ ಪಾಪ ಬಳಪಳ ಅಂತ ಒಳಿಯುತ್ತಲ್ಲ ಅಂತ 50 ರೂಪಾಯಿ ಕೊಟ್ರೆ 1000 ರೂಪಾಯಿ ಕೇಳ್ತೀಯಾ? ಬೇಡ, ನನಗೆ ಬೇಡ. ಭಂಡಾರಿ, ಚೌಧರಿ, ಕೇಶವಲಾಲ್ ಇವನ್ ತಂದಿರೋ ಮುತ್ತಿಗೆ 1000 ರೂಪಾಯಿ ಬೆಲೆ ಬಾಳತ್ತಂತೆ. ನನಗೆ ಬೇಡ. ತಗೊಳ್ಳೋದಾದ್ರು ನೀವು ತಗೊಳ್ಳಿ. ನೀವೆಲ್ಲ ಒಂದೇ. ಅವರೆಲ್ಲ ನಿನ್ನ ಮಾತಿಗೆ ತಾಳ ಹಾಕೋ ಜನ. ಏನಂದೆ? ನಾನು ಹುಟ್ಟದಾಗ ನಿಂದ ನೋಡ್ತಾ ಇದ್ದೀನಿ. ಒಂದೇ ಬೆಲೆ ಕೊಡ್ತಾ ಇದೀಯ ಹೊರತು ಮುತ್ತಿನ ಬೆಲೆ ಸ್ವಲ್ಪನಾದ್ರೂ ಹೆಚ್ಚು ಮಾಡಿದ್ಯಾ ನೀನು? ಎಷ್ಟು ದಿವಸ ಅಂತ ಹೀಗೆ ಮೋಸ ಮಾಡ್ತೀಯಾ? ಬದುಕು ಪ್ರಸಂಗನ ಮಾಡಬೇಡ. ಒಟ್ಟು ಮೇಲೆ ಇಷ್ಟ ಇದ್ರೆ ತಗೋ, ಕಷ್ಟ ಅನ್ಸಿದ್ರೆ ಸೊಟ್ಟು ತಿರ್ಸ್ಕೊಂಡು ನೋಡಿ. ಸಿಟ್ ಮಾಡ್ಕೋಬೇಡಪ್ಪ. 50 ಅಂದ್ರೆ 50. ನಮ್ಗೆ ಹಣ ಬೇಕು. ಒಳ್ಳೆ ಕಾರ್ಯಕ್ಕಪ್ಪ. ಧರ್ಮ ಕರ್ಮ ನೋಡಿ ನೀನೇ ಕೊಡಪ್ಪ. ಇದು ನ್ಯಾಯವಾದ ಮಾತು. 50 ಮೇಲೆ 5 ಕ್ವಶನ್. 55. 55 ಅಂದ್ರೆ ಎಷ್ಟ? 55. ನಿನ್ ಇಂಗ್ಲೀಷು ಪಂಗ್ಲೀಷು ನನಗೆ ಬೇಡ. 55 ಅಂದ್ರೆ ಎಷ್ಟ? 20ಕ್ಕಿಂತ ಜಾಸ್ತಿನಾ? ಇಲ್ಲ ಇವನ ಎಂತ ಪ್ರಶ್ನೆ ಕೇಳ್ಬಿಟ್ನಲ್ಲಪ್ಪ. ಇದು ಇಷ್ಟು ಸುಲಭನಾಗ ಹೇಳಕ್ಕಾಗಲ್ಲ. ಯಾಕಷ್ಟ? ನಾಳೆ ಯೋಚನೆ ಮಾಡಿ ನಿನ್ಗೆ ಹೇಳ್ತೀನಿ. ಹಾಗೆ ಮಾಡು. ನಾಳೆ ನೀನ್ ಇದನ್ನ ನನಗೆ ಹೇಳಲೇಬೇಕು, ನಾನು ಅದನ್ನ ತಿಳ್ಕೊಳ್ಳೇಬೇಕು. ಬೇಷ್ ಬೇಷ್. ಎಷ್ಟೊಂದು ಬುದ್ಧಿವಂತನಾಗ್ಬಿಟ್ಟು ನೀನು. ಆಯ್ತು, ನೀ ಬುದ್ಧಿವಂತ ಕಣ್ಣ. ಸಿಕ್ಕಾಕೊಂಡ್ಬಿಟ್ಟ. ಹೌದು. ಚಿಮ್ಮಿ 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 ಬನ್ರೋ ಬನ್ನಿ.